ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇವತ್ತು ಬೆಳಗ್ಗೆ 4:15 ಸುಮಾರಿಗೆ ಅಂದರೆ ಬೆಂಗಳೂರಿನ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ಮುಂಭಾಗದಲ್ಲಿರುವಂಥ ದೀಪಾ ಕಾಂಪ್ಲೆಕ್ಸ್ ರಸ್ತೆ ಪಕ್ಕದಲ್ಲಿರುವಂಥ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಹತ್ರ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. 4 CISFನ ಭದ್ರತಾ ಸಿಬ್ಬಂದಿಯನ್ನು ಕರೆದುಕೊಂಡು ಬಂದು ಒಂದು ದಾಳಿ ಪರಿಶೀಲನೆಯನ್ನು ಮಾಡಲಾಗ್ತದೆ. ಪ್ರಮುಖವಾಗಿ 2 ಮಹಿಳೆಯರು ಮತ್ತು 2 ಪುರುಷ ಸಿಬ್ಬಂದಿಗಳನ್ನು ಭದ್ರತಾ ಸಿಬ್ಬಂದಿಗಳನ್ನು ಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಫಸ್ಟ್ ಫ್ಲೋರ್ನಲ್ಲಿ ಅವರ ಮನೆ ಇದೆ, ಕೆಳಗಡೆ ಆಫೀಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಸಹಿತ ಮನೆಯ ಒಳಗಡೆ ಡೋರನ್ನು ಲಾಕ್ ಮಾಡಿ ಹೊರಗಡೆನ ಯಾವುದೇ ವ್ಯಕ್ತಿಗಳ ಒಳಗಡೆ ಎಂಟ್ರಿ ಇಲ್ಲ, ಮತ್ತು ಮನೆ ಒಳಗಡೆ ಇದ್ದಂಥವ್ರು ಸಹಿತ ಯಾರನ್ನು ಹೊರಗಡೆ ಬಿಡದ ರೀತಿಯಲ್ಲಿ ಒಂದು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ವೀರೇಂದ್ರ ಪಪ್ಪಿ ಅವರ ನಿವಾಸದ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಈ ದಾಳಿ ಏನಂತ ಅಂದರೆ ಅವರ ಒಂದಷ್ಟು ವಿದೇಶಿ ಹಣದ ವಿನಿಮಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ಸು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊರ ದೇಶಗಳಲ್ಲಿ ಇವರ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ದಾರೆ ಅನ್ನೋದು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವೀರೇಂದ್ರ ಪಪ್ಪಿ ಅವರ ಮೇಲೆ ಇರುವಂಥ ಒಂದಷ್ಟು ಆರೋಪಗಳಿತ್ತು. ಆ ಒಂದು ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಕುಸುಮ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೂ ಸಹಿತ ದಾಳಿಯನ್ನು ಮಾಡಲಾಗಿದೆ. ಕುಸುಮ ಅವರ ಸಹೋದರ ಏನಿದ್ದಾರೆ ಅವರು ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಒಂದಷ್ಟು ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಇದೇ ಆಧಾರದಲ್ಲಿ ದಾಳಿ ಆಗಿದೆ ಅಂತೇಳಿ ಸದ್ಯಕ್ಕೆ ಒಂದು ಪ್ರಾಥಮಿಕ ಮಾಹಿತಿಗಳು ಸಿಗ್ತಿದ್ದಾವೆ. ಮನೆ ಒಳಗಡೆ ಏನು ಸಿಕ್ಕಿದೆ, ಏನು ಸಿಕ್ಕಿಲ್ಲ, ಯಾವೆಲ್ಲ ದಾಖಲಾತಿಗಳು ಸಿಕ್ಕಿದೆ, ಏನೆಲ್ಲ ಕೇಸ್ ಫೈಲ್, ಏನೆಲ್ಲ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಕ್ಕಿದೆ, ಇದು ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತಂದರೆ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ, ಇನ್ನೂ ದಾಳಿ ಮುಗ್ದಿಲ್ಲ. ಅಂದರೆ ಒಂದು ಸಲ ದಾಳಿ ಕಂಪ್ಲೀಟ್ ಆದ ನಂತರವಾಗಿ ಇವ್ರ ಮನೆಯಲ್ಲಿ ಸಿಕ್ಕಂಥ ನಗದಿಗಾಗ್ಬೋದು, ಚಿನ್ನ ಬೆಳ್ಳಿಗೆ ಆಗ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಆಗ್ಬೋದು, ಇವೆಲ್ಲದಕ್ಕೂ ಸಹಿತ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗತ್ತೆ. ಎಕ್ಸ್ಪ್ಲನೇಷನ್ ಕೊಟ್ಟ ನಂತರದಲ್ಲಿ ಅಸೆಸ್ಮೆಂಟನ್ನು ಮಾಡಿದ ಬಳಿಕವಾಗಿ ಸಂಪೂರ್ಣವಾಗಿ ದಾಳಿಯ ಸಮಯದಲ್ಲಿ ಏನು ಸಿಕ್ತು ಅನ್ನೋದಕ್ಕೆ ಕನ್ಕ್ಲೂಷನ್ಗೆ ಇಡಿ ಅಧಿಕಾರಿಗಳು ಬರ್ತಾರೆ. ಅಂದರೆ ಇವತ್ತು ಬೆಳಗ್ಗೆ 4:15 ನಡೆದಿರೋದ್ರಿಂದ ಒಂದು 6:30-7 ಗಂಟೆಗಳ ಕಾಲ ಇದುವರೆಗೆ ರೇಡ್ ಕಂಟಿನ್ಯೂ ಆಗಿದೆ. ಇನ್ನು ಇದು ಸಂಜೆ ತನಕ ಕಂಟಿನ್ಯೂ ಆಗುತ್ತೆ ಅಥವಾ ಇವರ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು, ಯಾವೆಲ್ಲ ದಾಖಲಾತಿಗಳು ಸಿಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡಬಲ್ ಆಗಿ ನಾಳೆ ತನಕನೂ ಹೋದಂಥ ನಿದರ್ಶನಗಳಿದ್ದಾವೆ. 3 ದಿನಗಳ ಕಾಲ ನಡೆದಂಥ ದಾಳಿಯ ನಿದರ್ಶನಗಳು ಸಹಿತ ಇದ್ದಾವೆ. ಸದ್ಯ ಈ ಮನೆಯಲ್ಲಿ ಎಷ್ಟೊತ್ತಿಗೆ ಮುಗಿಯುತ್ತೆ, ಏನೆಲ್ಲ ಸಿಕ್ಕಿದೆ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಅಧಿಕಾರಿಗಳು ಇನ್ನೂ ಮನೆ ಒಳಗೆ ಇದ್ದುಕೊಂಡು ಪರಿಶೀಲನೆ ಮಾಡ್ತಿರೋದ್ರಿಂದ ಇವ್ರದ್ದು ಒಂದಷ್ಟು ಹಣಕಾಸಿನ ವ್ಯವಹಾರದ ಬಗ್ಗೆನೇ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಅಂತ ಅಂದರೆ ನೇರವಾಗಿ ಕುಸುಮ ಹನುಮಂತರಾಯಪ್ಪ ಅವರಾಗಲಿ ಅಥವಾ ಅವರ ತಂದೆ ಆಗಲಿ ಎಲೆಕ್ಟೆಡ್ ಮೆಂಬರ್ ಅಲ್ಲ, ಮತ್ತು ನೇರವಾಗಿ ಇದುವರೆಗೆ ಎಲೆಕ್ಷನ್ಗೆ ಕಂಟೆಸ್ಟನ್ನು ಮಾಡಿದರೆ ಹೊರತು ಅವರು ಚುನಾಯಿತ ಅಭ್ಯರ್ಥಿ ಆಗಿಲ್ಲ ಈ ಕ್ಷಣದವರೆಗೆ. ಹೀಗಾಗಿ ಇವ್ರದ್ದು ವ್ಯಾವಹಾರಿಕ ಸಂಬಂಧವಾಗಿಯೇ ದಾಳಿಯನ್ನು ನಡೆದಿದೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ಏನೆಲ್ಲ ಅಂಶಗಳು ಹೊರಗೆ ಬರುತ್ತೆ ಅನ್ನೋದು ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.